ಓಕೆ. ಸೊ ನಮಸ್ತೆ ಮಕ್ಕಳೇ. ಲಾಸ್ಟ್ ಕ್ಲಾಸ್ನಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಮೇಲೆ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಹೇಗೆ ಮಾಡೋದು ಅನ್ನೋ ಪೋರ್ಷನ್ ಸ್ಟಾರ್ಟ್ ಮಾಡಿ ಅಡಿಷನ್, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಅನ್ನೋ 3 ಬೇಸಿಕ್ ಆಪರೇಷನ್ಸನ್ನು 2-3 ಸ್ಯಾಂಪಲ್ ಪ್ರಾಬ್ಲಮ್ಸ್ನ ತೋರಿಸಿದ್ದೆ. ಒಂದು ವಿಚಾರ, ಈಗ ಯಾವ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೋ ಅವ್ರುಗಳು ಗಮನ ಇಟ್ಕೋಬೇಕಾದ್ದು ಭಾಳ ಇಂಪಾರ್ಟೆಂಟ್. ಏನಪ್ಪ ಅಂದರೆ, if you develop very good skills of computations of algebraic expressions ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಆ ಸ್ಕಿಲ್ ಸೆಟ್ಟಿಂದ ಆಲ್ಜಿಬ್ರಾಯಿಕ್ ಫ್ರ್ಯಾಕ್ಷನ್ಸ್ನ ಸಿಂಪ್ಲಿಫೈ ಮಾಡೋದು, ಆಲ್ಜಿಬ್ರಾಯಿಕ್ ಫ್ಯಾಕ್ಟ್ರೈಸೇಷನ್ ಮಾಡೋದು, ಆಲ್ಜಿಬ್ರಾ ಫ್ಯಾಕ್ಟ್ರೈಸೇಷನ್ ಮಾಡಾದ್ಮೇಲೆ ಆಲ್ಜಿಬ್ರಾ ಫ್ರ್ಯಾಕ್ಷನ್ಸ್ಗೆ ಅದರದ್ದು LCM, HCM ಕಂಡುಹಿಡಿಯೋದು, ಈ ಸ್ಕಿಲ್ ಸೆಟ್ಟು ನೀವು ಮುಂದೆ ಏನೇ ಒಂದು ಸಬ್ಜೆಕ್ಟ್ ಓದೋದಕ್ಕೆ ಅಥವಾ ಒಂದು ಇಂಪಾರ್ಟೆಂಟ್ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಸ್ಕಿಲ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ನ ಹ್ಯಾಂಡಲ್ ಮಾಡೋ ಸ್ಕಿಲ್ ಸೆಟ್ಟು ಮೋಸ್ಟ್ ಕ್ರಿಟಿಕಲ್. ಅದು ಬಂದರೆ ಇನ್ನು ಮಿಕ್ಕಿದ ಎಲ್ಲ ಮ್ಯಾಥಮ್ಯಾಟಿಕ್ಸ್ ಸ್ಕಿಲ್ ಸೆಟ್ಗೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಆಲ್ಜಿಬ್ರಾ ಎಕ್ಸ್ಪ್ರೆಷನ್ಸ್ನ ಸಿಂಪ್ಲಿಫಿಕೇಶನ್ ಕಲಿಯೋದಕ್ಕೆ ಅರಿಥಮೆಟಿಕ್ ಪ್ರೊಸೀಜರ್ಸನ್ನೇ ಹೆಂಗೆ ನಾವು ಫಾಲೋ ಮಾಡ್ತೀವಿ. ಅರ್ಥಮೆಟಿಕ್ ಟರ್ಮ್ಸ್ ಅಂತಂದರೆ, ಈಗ ಅರ್ಥಮೆಟಿಕ್ ಅಂಕೆಗಳನ್ನು ಕೂಡ್ಬೇಕಾದ್ರೆ ಹೇಗೆ ಕೊಡ್ತೀವಿ, ಹೇಗೆ ಕಳಿತೀವಿ, ಹೇಗೆ ಗುಣಿಸ್ತೀವಿ, ಭಾಗಿಸ್ತೀವಿ, ಅದೇ ಪ್ರೊಸೀಜರ್ನ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ಗೆ ಹೇಗೆ ನಾವು ತೊಗೊಂಡು ಹೋಗ್ತೀವಿ ಅಂತನ್ನೋದಕ್ಕೆ. ಅರ್ಥಮೆಟಿಕ್ಸ್ನಲ್ಲಿ ನಂಬರ್ ಅಂದರೆ ಏನೋ ಒಂದು ಕಾನ್ಸೆಪ್ಟ್ ಇದೆ. ಏನು ನಂಬರ್ ಅಂದರೆ ಅಂತಂತಂದರೆ, ನಂಬರ್ ರೆಪ್ರೆಸೆಂಟ್ಸ್ ದಿ ಕೌಂಟ್ ಆಫ್ ಯೂನಿಟ್ಸ್ ಆಫ್ ಮೆಷರ್ ಆಫ್ ಎ ಕ್ವಾಂಟಿಟಿ ಅಂತೇಳಿ. ಕೌಂಟ್ಸ್ ಅಂದರೆ ಕೌಂಟ್ ಮಾಡೋದು. ಏನೇನು ಕೌಂಟ್ ಮಾಡ್ತೀವಿ? ಯೂನಿಟ್ಸ್ ಆಫ್ ಮೆಷರ್ನ ಕೌಂಟ್ ಮಾಡ್ತೀವಿ. ಲೆಂತ್ ಅಂದರೆ ಯಾವುದೋ ಸೆಂಟಿಮೀಟ್ರ್, ಮೀಟ್ರ್, ಆ ಥರ ಯೂನಿಟ್ಸ್ನ ಕೌಂಟ್ ಮಾಡ್ತೀವಿ. ಸೊ ಲೆಂತ್ ಅನ್ನೋದು ಒಂದು ಕ್ವಾಂಟಿಟಿ. ಸೊ ಅದರದ್ದು ಮೆಷರು ಯಾವುದೋ ಒಂದು ಯೂನಿಟ್ ತೊಗೋತೀವಿ. ಆ ಥರ ಏನೇ ಒಂದು ಅಂಕೆ ಬರೆದಿದ್ರೆ ಮೈಂಡಲ್ಲಿ ನಾವು ಅದನ್ನು ಇಟ್ ರೆಪ್ರೆಸೆಂಟ್ಸ್ ಕೌಂಟ್ಸ್ ಆಫ್ ಯೂನಿಟ್ಸ್ ಆಫ್ ಮೆಷರ್ ಆಫ್ ಎ ಕ್ವಾಂಟಿಟಿ ಅಂತ ಅಂದ್ಕೊಂಡು ನಾವು ಅದ್ರದ್ದು ಮೇಲೆ ಕೂಡೋದು ಕಳೆಯೋದು ಎಲ್ಲ ಮಾಡ್ತಾ ಇರಬೇಕಾದ್ರೆ ಆಲ್ ಆಫ್ ದೋಸ್ ನಂಬರ್ಸ್ ರೆಪ್ರೆಸೆಂಟ್ ದಿ ಮೆಷರ್ಸ್ ಆಫ್ ದಿ ಸೇಮ್ ಕ್ವಾಂಟಿಟಿ ಆಫ್ ದಿ ಸೇಮ್ ಯೂನಿಟ್ ಅಂತ ಅಂದ್ಕೊಂಡಿರ್ತೀವಿ. ಆವಾಗ ಅದನ್ನು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಅದು ಕಾನ್ಸೆಪ್ಟಲ್ಲಿ ಇರುತ್ತೆ, ಆಬ್ಸ್ಟ್ರಾಕ್ಟ್ ಇರುತ್ತೆ. ಹಾಗೇನೇ ಆಲ್ಜಿಬ್ರಾಯಿಕ್ ಟರ್ಮ್ ಅಂತನ್ನೋದು ಅರ್ಥಮೆಟಿಕ್ಸ್ನಲ್ಲಿ ನಂಬರಿಗೆ ಈಕ್ವಲೆಂಟು. ಆ ಆಲ್ಜಿಬ್ರಾಯಿಕ್ ಟರ್ಮ್ಸ್ನ ನಾವು ಕೂಡಿ ಕಳೆದು ಎಲ್ಲ ಬೇರೆ ಬೇರೆ ಟರ್ಮ್ಸ್ನ ಒಟ್ಟಿಗೆ ಬರೆದಾಗ ವಿ ಗೆಟ್ ಎಕ್ಸ್ಪ್ರೆಷನ್ಸ್. ಸೊ ಇನ್ನೊಂದು ಲಾಸ್ಟ್ ಹೇಳ್ತೀನಿ, ಕ್ಲಿಯರಾಗಿ ತಿಳ್ಕೊಳ್ಳಿ. ಈಗ ಇಲ್ಲಿ ½ a³ - 2a² b - 3/2 b³ ಇದಿಷ್ಟು ಸೇರಿ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗುತ್ತೆ. ಇದರೊಳಗಡೆ 3 ಟರ್ಮ್ ಇದೆ. ಒಂದು ಫಸ್ಟ್ ಟರ್ಮು ½ a³, ಸೆಕೆಂಡ್ ಟರ್ಮು -2a² b ಇದೆ, ಥರ್ಡ್ ಟರ್ಮು -3/2 b³ ಇದೆ. ಸೊ ಈ ಒಂದೊಂದು ಟರ್ಮು ಒಂದೊಂದು ಅಂಕಿ ಥರ ಇಟ್ ಈಸ್ ಈಕ್ವಲೆಂಟ್ ಆಫ್ ಆನ್ ಅರಿಥಮೆಟಿಕ್ ನಂಬರ್. ಬಟ್ ಇಲ್ಲಿ ಡೆಫಿನೆಟ್ ವ್ಯಾಲ್ಯೂ ಅರಿಥಮೆಟಿಕ್ನಲ್ಲಿ ಈಗ 2 ಅಂತ ಬರೆದ್ರೆ ಇಟ್ಸ್ ಎ ಡೆಫಿನೆಟ್, ಇಟ್ ರೆಪ್ರೆಸೆಂಟ್ ಡೆಫಿನೆಟ್ ವ್ಯಾಲ್ಯೂ. ವೇರಾಸ್ ಇಲ್ಲಿ ಈಗ a³ a² b b³ ಅವೆಲ್ಲ ಎಗೆ ಬಿಗೆ ನಾವು ಏನು ಬೆಲೆ ಕೊಡ್ತೀವೋ ಅದರಿಂದ ಇದಾಗುತ್ತೆ. ಎಗೆ ನಾನು 2 ಅಂತ ಹೇಳಿದ್ರೆ a³ 8 ಆಗುತ್ತೆ. ಬಿಗೆ ನಾನು 3 ಅಂತ ಕೊಟ್ಟಿದ್ರೆ a² b 2 4 4 3 12 ಅಂತ ಆಗುತ್ತೆ. ಸೊ ಅದಕ್ಕೆ ಎಗೆ ಬಿಗೆ ನಾವು ಏನು ಬೆಲೆ ಕೊಡ್ತೀವೋ ಅದ್ರ ಮೇಲೆ ಈ ಟರ್ಮ್ಸಿನ ಬೆಲೆ ನಿಖರವಾಗುತ್ತೆ. ನಾವು ಯಾವಾಗ ಏನು ಬೇಕಾದ್ರೂ ಬೆಲೆ ಕೊಡ್ಬೋದಾದ್ರಿಂದ ಏನು ಬೆಲೆ ಕೊಡೋಕ್ಕೆ ಮುಂಚೆನೇ ಅದ್ರ ಮೇಲೆ ಹೇಗೆ ನಾವು ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ನ ಮಾಡಬಹುದು ಅನ್ನೋದು ತಿಳ್ಕೊಳ್ಳೋದೇ ಮೋಸ್ಟ್ ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ನಾವು ಆಲ್ಜಿಬ್ರಾನ ಜನರಲೈಸ್ಡ್ ಅರ್ಥಮೆಟಿಕ್ ಅಂತ ಕರಿತೀವಿ. ಅಂದರೆ ಅರ್ಥಮೆಟಿಕ್ ಪ್ರೊಸೀಜರ್ನೇ ಒಂದು ನಿರ್ದಿಷ್ಟವಾದ ಬೆಲೆ ಇರೋ ಸಂಖ್ಯೆ ಇಲ್ದಿರ ಏನೇ ಬೆಲೆ ತಗೋಬೇಕಾದಂಥ ಒಂದು ಆಲ್ಫಾಬೆಟ್ ಥರ ಇದ್ದಾಗ್ಲೂ ನಾವು ಅದೇ ಆಪರೇಷನ್ಸ್ ಹೇಗೆ ಮಾಡ್ತೀವಿ ಅಂಥೇಳಿ. ಸೊ ಈ ಆಲ್ಜಿಬ್ರಾಯಿಕ್ ಟರ್ಮಲ್ಲಿ ಏನೇನು ಇರುತ್ತೆ ಅಂತಂತಂದರೆ ನೋಡ್ಕೊಳ್ಳಿ. ಈಗ -2a² b ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಅದಕ್ಕೊಂದು ಸೈನ್ ಇದೆ, ಪ್ಲಸ್ಸು ಮೈನಸ್ಸು ಅಂತ ಒಂದು ಸಿಂಬಲ್ ಇರುತ್ತೆ. ಏನು ನಾವು ಅದಕ್ಕೆ ಸೈನ್ ಬರಿದೆ ಹೇಳಿದ್ರೆ ಅದು ಪ್ಲಸ್ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಮೈನಸ್ ಇದ್ದರೆ ಮೈನಸ್ ಅಂತ ಹಾಕ್ತೀವಿ. ಸೊ ಒಂದು ಸೈನ್ ಇರುತ್ತೆ, ಒಂದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಇರುತ್ತೆ. ಅಕಸ್ಮಾತ್ ಯಾವುದೇ ಒಂದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಬರೀಲಿಲ್ಲ, ಇದು ಬರೀ -a² b ಇತ್ತು ಅಂದಿದ್ರೆ ಅಲ್ಲಿ 1 ಅನ್ನೋದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಸ್ಯೂಮ್ಡ್, ಬಿಕಾಸ್ 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ವ್ಯಾಲ್ಯೂ ಇರುತ್ತೆ. ಹಾಗೆ ಇಲ್ಲಿ ಈ ಸೆಕೆಂಡ್ ಟರ್ಮ್ 2a² b ನಲ್ಲಿ 2 ಆಲ್ಫಾಬೆಟ್ಸ್ ಇದೆ.
ಪ್ರತಿ ಆಲ್ಫಾಬೆಟ್ನು ಆಲ್ಜಿಬ್ರೈಕ್ ಟರ್ಮ್ ಅಲ್ಲಿ ವಿ ಕಾಲ್ ಇಟ್ ಎ ವೇರಿಯಬಲ್ ಬಿಕಾಸ್ ಇಟ್ ಕ್ಯಾನ್ ಟೇಕ್ ವೇರಿಯಸ್ ವ್ಯಾಲ್ಯೂಸ್, ಇಟ್ ಕ್ಯಾನ್ ಟೇಕ್ ಡಿಫ್ರೆಂಟ್ ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಿ ಎರಡು ವೇರಿಯಬಲ್ ಇದೆ, ಎ ಮತ್ತು ಬಿ ಅಂತ ಅನ್ನೋದು. ಎರಡು ಆಲ್ಜಿಬ್ರೈಕ್ ಆಲ್ಫಾಬೆಟ್ಸ್ ಇದೆ, ಅದನ್ನ ಆಲ್ಜಿಬ್ರೈಕ್ ವೇರಿಯಬಲ್ ಅಂತ ಕರಿತೀವಿ. ಅಂಡ್ ಈ ತರ ಬರೆದಾಗ -2a²b ಅಂತ ಬರೆದಾಗ 2a² b ಇವೆಲ್ಲ ಫ್ಯಾಕ್ಟರ್ಸ್ ಸೇರಿ ಮಲ್ಟಿಪ್ಲೈ ಮಾಡಿ ಒಂದು ವ್ಯಾಲ್ಯೂ ಕೊಡ್ತಾ ಇದೆ ಅಂತ ಹೇಳಿ. ಸೊ ಎನ್ ಆಲ್ಜಿಬ್ರೈಕ್ ಟರ್ಮ್ ರೆಪ್ರೆಸೆಂಟ್ಸ್ ಮಲ್ಟಿಪಲ್ ಆಫ್ ಫ್ಯಾಕ್ಟರ್ಸ್, ಇಟ್ ರೆಪ್ರೆಸೆಂಟ್ಸ್ ಮಲ್ಟಿಪಲ್ ಆಫ್ ಫ್ಯಾಕ್ಟರ್ಸ್. ಸೊ ಒಂದು ಆಲ್ಜಿಬ್ರೈಕ್ ಟರ್ಮ್ಗೂ ಅರ್ಥಮೆಟಿಕ್ ನಂಬರ್ಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಅರ್ಥಮೆಟಿಕ್ ನಂಬರ್ ಒಂದು 34 ಅಂತ ಬರೆದ್ರೆ ಅದು 30+4 ಅಂತ ಮೈಂಡಲ್ಲಿ ನಮಗೆ ಗೊತ್ತಿರುತ್ತೆ. ಅಲ್ಲಿ ಪ್ಲೇಸ್ ವ್ಯಾಲ್ಯೂ ತೋರಿಸುತ್ತೆ, ಪ್ರತಿಯೊಂದು ಅಂಕಿನೂ ಇಟ್ ಶೋಸ್ ಎ ಪ್ಲೇಸ್ ವ್ಯಾಲ್ಯೂ. ವೇರ್ ಆಸ್ ಆಲ್ಜಿಬ್ರೈಕ್ ಟರ್ಮ್ ಅಲ್ಲಿ ಈ ಥರ -2a² b ಏನು ಬೇರೆ ಬೇರೆ ಇದೆ ಅವೆಲ್ಲನೂ ದೇ ರೆಪ್ರೆಸೆಂಟ್ ಫ್ಯಾಕ್ಟರ್ಸ್ ರೆಪ್ರೆಸೆಂಟಿಂಗ್ ಎ ಮಲ್ಟಿಪಲ್. ಸೊ ಆಲ್ಜಿಬ್ರೈಕ್ ಟರ್ಮ್ ಈಸ್ ಎ ಮಲ್ಟಿಪಲ್, ವೇರ್ ಆಸ್ ಅನ್ ಅರ್ಥಮೆಟಿಕ್ ನಂಬರ್ ಈಸ್ ಎ ಡೆಫಿನೆಟ್ ವ್ಯಾಲ್ಯೂ. ಓಕೆ, ಸೊ ಇದನ್ನ ನಾವು ಈಗ ಇಲ್ಲಿ ½ a³ -2a² b -3b³ ಕೂಡೋದು ಕಳೆಯೋದು ಎಲ್ಲ ಮಾಡಿದ್ವಿ. ಈಗ ಸೆಕೆಂಡ್ ಟರ್ಮ್ ಅಲ್ಲಿ ಮೈನಸ್ ಇದೆ ಪ್ಲಸ್ ಇದೆ. ಸೊ ಈ ಕೂಡಿ ಕಳೆದು ಆಲ್ಜಿಬ್ರೈಕ್ ಟರ್ಮ್ಸ್ನ ಕೂಡಿ ಕಳೆದು ಮಾಡಿ ಬರೆದಿದ್ರದ್ದು ಇಟ್ ಬಿಕಮ್ಸ್ ಎನ್ ಎಕ್ಸ್ಪ್ರೆಷನ್. ಸೊ ಇದ್ರದ್ದು ಹೇಗೆ ಕೂಡೋದು ಕಳೆಯೋದು ಅಂತೆಲ್ಲ ಹೇಳಿದ್ದೆ. ಯು ವಿಲ್ ಅಬ್ಸರ್ವ್ ದಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ, ಹಾಗೆ ಕೂಡೋದು ಬರುತ್ತೆ. ಈಗ ವಿ ವಿಲ್ ಟುಡೇ ಸ್ಟಾರ್ಟ್ doing the next operation, the most important operation, division, where you will see that you will have all operations, addition, subtraction, and then multiplication. ಇವು ಮೂರು ಆಪರೇಷನ್ ಸೇರಿ ಡಿವಿಷನ್ ಅನ್ನೋದು ಆಗತ್ತೆ. ಅಲ್ಲೂ ಅದೇ ಪ್ರೊಸೀಜರ್ನ ಹೇಗೆ ಉಪಯೋಗಿಸ್ತೀವಿ ಅಂತ ಹೇಳಿ ವಿ ವಿಲ್ ಲರ್ನ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಪರೇಷನ್. ಇದು ಬೇಕು ನಿಮಗೆಲ್ಲ ಇಂಟ್ರೆಸ್ಟ್ ತೋರಿಸಿ ಆಸೆ ಇತ್ತು ಅಂತಂದ್ರೆ ಐ ಕ್ಯಾನ್ ಕಂಡಕ್ಟ್ ಇಟ್ ಫಾರ್ 2 classes because this is a very important skill set that you have to pick up. So I will open a new notebook. Okay, so division operation on algebraic expressions ಅಂತ ಹೇಳಿ. See, ಈ algebraic expressions ನ ಡಿವಿಷನ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಎಲ್ಲ ವಾಟ್ ಆರ್ ದಿ ಇಂಪಾರ್ಟೆಂಟ್ ರೂಲ್ಸ್ ಟು ರಿಮೆಂಬರ್, ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ರೂಲ್ಸ್ ಟು ರಿಮೆಂಬರ್ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ರೂಲ್ಸ್ ಟು ರಿಮೆಂಬರ್ ಏನು? ಈಗ ನೋಡಿ, ಇಲ್ಲಿ ರೂಲ್ ಆಫ್ ಸೈನ್ಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇವತ್ತು ರೂಲ್ ಹೇಳ್ತೀನಿ, ಇದ್ರದ್ದು ಯಾಕೆ ಹೀಗೆ ಅಂತೆಲ್ಲ ನೀವು ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಅದಕ್ಕೆ ನನಗೆ ನೀವು ಹೇಳಿ ಸಪ್ರೇಟಾಗಿ ಅದನ್ನ ಬೇರೆ ಕ್ಲಾಸ್ ಮಾಡ್ತೀನಿ. ಯಾಕೆಂದ್ರೆ ಅದನ್ನ ಹೇಳಿದ್ರೆ ಇವಾಗ ಟೈಮ್ ಹೊಟ್ಟೋಗುತ್ತೆ. ಐ ವಿಲ್ ಅಸ್ಯೂಮ್ ದಟ್ ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಟೋಲ್ಡ್ ಯು ಇನ್ ಯುವರ್ ಅರ್ಲಿಯರ್ ಕ್ಲಾಸಸ್ ಹೇಳಿರ್ತಾರೆ, ಬಟ್ ಇವಾಗ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಪ್ಲಸ್ ಇಂಟು ಪ್ಲಸ್ ಈಕ್ವಲ್ಸ್ ಪ್ಲಸ್, minus into minus equals plus, plus into minus equals minus, minus into plus is also equal to minus. So ಅಲ್ಲಿಗೆ ಏನು ಬರುತ್ತೆ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ like signs leads to plus, multiplication of unlike signs ಇರೋದೇ ಎರಡು, ಪ್ಲಸ್ ಮೈನಸ್, leads to minus. Same thing holds good for division also. Plus divided by plus, because division and multiplication are one operation is inverse of the other ಅಂತ. ಇನ್ವರ್ಸ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ದನ್ನ ಡಿವಿಷನ್
ಆ ಎಫೆಕ್ಟ್ನ ರಿಮೂವ್ ಮಾಡುತ್ತೆ ಅಂತ ಹೇಳಿ. ಇಫ್ ಐ ಮಲ್ಟಿಪ್ಲೈ 3 by 2, I will get 6. Instead of multiplication by 2, if I divide 6 by 2, I will get back 3. So it will nullify division. So plus divided by plus equals plus. Minus divided by minus equals plus. Plus divided by minus equals minus. Minus divided by plus equals minus. So this again division of like signs leads to plus. Division of unlike signs leads to minus. ಇದು ಫಸ್ಟ್ ಇಂಪಾರ್ಟೆಂಟ್. ಹಾಗೇನೆ ಒಂದು ಆಲ್ಜಿಬ್ರೈಕ್ ಟರ್ಮ್ ಅಲ್ಲಿ ಏನಿರುತ್ತೆ, ಆಸ್ ಐ ಟೋಲ್ಡ್ ಯು, ಸೈನ್ ಆಯ್ತು, ಸೈನ್ ಹೆಂಗೆ ಡಿವೈಡ್ ಮಾಡ್ತೀವಿ ಅಂತ ಹೇಳಿ. ನ್ಯೂಮರಿಕಲ್ ಕೋಎಫಿಷಿಯಂಟ್ ಇದ್ರೆ ನ್ಯೂಮರಿಕಲ್ ವ್ಯಾಲ್ಯೂಸ್ನ ಹೆಂಗೆ ಡಿವೈಡ್ ಮಾಡೋದು ಅಂತ ನಿಮಗೆ ಗೊತ್ತಿದೆ. ಸೊ ಟರ್ಮಲ್ಲಿ, ಆಲ್ಜಿಬ್ರೈಕ್ ಟರ್ಮಲ್ಲಿ ನ್ಯೂಮರಿಕಲ್ ಕೋಎಫಿಷಿಯಂಟ್ ಅಲ್ದಿರಾನೆ ದೇರ್ ವಿಲ್ ಬಿ ಆಲ್ಫಾಬೆಟ್ಸ್. ಆ ಆಲ್ಫಾಬೆಟ್ಸ್ಗೆ ಏನಿರುತ್ತೆ, ದೇ ವಿಲ್ ಹ್ಯಾವ್ ಬಿನ್ ರೇಸ್ಡ್ ಟು ಎ ಪವರ್. ಸೊ ಆ ರೇಸ್ ಟು ದಿ ಪವರ್ ಇರೋದ್ರಿಂದ ಇಟ್ ಈಸ್ ಬೆಟರ್ ವಿ ಯೂಸ್ ಇಂಡೆಕ್ಸ್ ಲಾಸ್ ಟು ಪರ್ಫಾರ್ಮ್ ಆಪರೇಷನ್ಸ್ ಆಫ್ ಮಲ್ಟಿಪ್ಲಿಕೇಶನ್ ಅಂಡ್ division. So we should always remember what are called index laws of multiplication, division and raising to a power. ಇದನ್ನ ಯಾವಾಗಲೂ ಜ್ಞಾಪಕ ಇಟ್ಕೊಂಡಿರ್ಬೇಕು. ಇಂಡೆಕ್ಸ್ ಲಾಸ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಇಂಡೆಕ್ಸ್ ಲಾಸ್ ಯಾವ್ಯಾವುದು? a to the power of m into a to the power of n equals a to the power of m plus 1. This is index law of multiplication. This is index law of multiplication. Okay, this holds good for any number of terms. See, for example, a to the power of m into a to the power of n into a to the power of p into a to the power of q idre, you simply add all the indices. So the product of terms of the same base, product of terms of the same base is equal to base raised to the power of sum of the indices. Base raised to the power of sum of the indices. So this is corollary. That means rule can be extended to any number of terms of the same base. Note, terms of the same base. ಇನ್ನೂ ಒಂದು ಸತಿ ಬರೀತೀನಿ ನೋಡಿ, ಇದೇ ತರ. ab squared to the power of m into ab squared to the power of n is equal to ab squared to the power of m plus n. So base ಏನೇ ಇರ್ಬೋದು, you should always remember this note. Terms of the same base, terms of the same base, you write the base and then add the indices when you are producting. Also note, ab squared equals b squared, that is known as the commutative law. Andre multiplication alli order of terms can change, order of terms can change, but these two are like terms because they have the same base and power of the respective alphabets are same. A ಗೆ ಇಲ್ಲೂ ಪವರ್ 1, ಇಲ್ಲೂ ಪವರ್ 1, ಬಿ ಫಸ್ಟ್ ಟರ್ಮ್ ಅಲ್ಲಿ ಪವರ್ 2 ಇದೆ, ಸೆಕೆಂಡ್ ಇಲ್ಲೂ ಬಿಗೆ ಫಸ್ಟ್ ಟರ್ಮ್ ಬಿಗೆ ಪವರ್ 2 ಇದೆ. ಬಟ್ ಇಲ್ಲಿ ಫಸ್ಟ್ ಟರ್ಮ್ ಅಲ್ಲಿ ಎ ಫಸ್ಟ್ ಟರ್ಮ್ ಬರ್ದಿದ್ದೀವಿ, ಎ ಫಸ್ಟ್ ವೇರಿಯೇಬಲ್ ಬರ್ದಿದ್ದೀವಿ, ಬಿ ಸೆಕೆಂಡ್ ವೇರಿಯೇಬಲ್ ಬರ್ದಿದ್ದೀವಿ. ಇಲ್ಲಿ ಬಿ ಫಸ್ಟ್ ವೇರಿಯೇಬಲ್, ಎ ಸೆಕೆಂಡ್ ವೇರಿಯೇಬಲ್ ಬರ್ತಿದ್ವಿ. ಹೀಗೆ ಬರ್ದಿದ್ರು ಕೂಡ ಪ್ರಾಡಕ್ಟ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಕಾಮ್ಯುಟೇಟಿವ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಹೋಲ್ಡ್ಸ್ ಗುಡ್. ದೇರ್ ಫೋರ್ ಎ ಬಿ ಸ್ಕ್ವೇರ್ಡ್ ಈಕ್ವಲ್ಸ್ ಬಿ ಸ್ಕ್ವೇರ್ಡ್ ಎ ಅನ್ನೋದು ತಿಳ್ಕೊ. ಅದರಿಂದ ನಾವು ಲೈಕ್ ಟರ್ಮ್ಸ್ ಅಂತ ಕಂಪೇರ್ ಮಾಡ್ಬೇಕಾದ್ರೆ we are not worried about the order in which the variables are written, but we are worried about whether all variables are same and also whether respective variables have the same index anta. So same variables, same index
ಸೇಮ್ ರೆಸ್ಪೆಕ್ಟಿವ್ ಇಂಡೆಕ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು ಫಾರ್ ಲೈಕ್ ಟರ್ಮ್ಸ್. ಸೊ ಇದು ಒನ್ ಇಂಡೆಕ್ಸ್ ಲಾ 1. ಸೆಕೆಂಡ್, a to the power of m divided by a to the power of n, which we actually write as a fraction in many times, ಬಿಕಾಸ್ ಒಂದಕ್ಕೊಂದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಈ ಥರ ಬರೆದ್ರು ಒಂದೇ, ಹೀಗೆ ಬರೆದ್ರು ಒಂದೇ. ಓಕೆ, ಇಸ್ ಈಕ್ವಲ್ ಟು a to the power of m minus n. ಸೊ ನೋಡಿ, ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಇಂಡೆಕ್ಸ್ದು ಸಮ್ ಕಂಡುಹಿಡಿದ್ವಿ. ಡಿವಿಷನ್ ಮಾಡಿದಾಗ ಸೇಮ್ ಬೇಸ್ ಟರ್ಮ್ಸ್ನ ಡಿವೈಡ್ ಮಾಡಿದಾಗ ಇಂಡೆಕ್ಸ್ನಲ್ಲಿ ಏನು ಮಾಡಿದ್ವಿ, ನ್ಯೂಮರೇಟರ್ ಇಂಡೆಕ್ಸಿಂದ ಡಿನಾಮಿನೇಟರ್ ಇಂಡೆಕ್ಸ್ನ ಕಳೆದ್ವಿ. ನ್ಯೂಮರೇಟರ್ ಇಂಡೆಕ್ಸು ಡಿನಾಮಿನೇಟರ್ ಇಂಡೆಕ್ಸ್ಗಿಂತ ಕಮ್ಮಿ ಇದ್ದರೆ ಆ ಎಮ್ ಮೈನಸ್ ಎನ್ ಅನ್ನೋದು ನೆಗೆಟಿವ್ ಆಗುತ್ತೆ. ನ್ಯೂಮರೇಟರ್ ಇಂಡೆಕ್ಸ್ ಡಿನಾಮಿನೇಟರ್ ಇಂಡೆಕ್ಸ್ಗಿಂತ ಜಾಸ್ತಿ ಇದ್ದರೆ ಈ ಎಮ್ ಮೈನಸ್ ಎನ್ ಅನ್ನೋದು ಪಾಸಿಟಿವ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಕರಾಲರಿ ಈಗ ನೋಡಿ, ಇಲ್ಲಿ ಎಕ್ಸ್ ವೈ ಕ್ಯೂಬ್ಡ್ ಹೋಲ್ ಟು ದಿ ಪವರ್ ಆಫ್ ಎಮ್ divided by y cubed x whole to the power of n ಅಂತ ಬರೆದ್ರೆ ಬೇಸ್ ಆರ್ ಸೇಮ್ ಬಿಕಾಸ್ x power in the numerator and x power in the denominator are same, y power in the numerator and y power in the denominator are also same. Therefore these two are same bases. We are always used to write first alphabet first and next alphabet. x ಆದ್ಮೇಲೆ y ಬರುತ್ತೆ ಆಲ್ಫಾಬೆಟ್ ಆರ್ಡರ್ನಲ್ಲಿ. ಆದ್ದರಿಂದ ಈ ಥರ ಬರೆದನೇ ಅಭ್ಯಾಸ, ಹಾಗೆ ಬರಿಬೇಕು. ಬಿಕಾಸ್ ಇನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಈ ಟರ್ಮ್ಸ್ನಲ್ಲೆಲ್ಲ ಮೇಂಟೈನಿಂಗ್ ಎನ್ ಆರ್ಡರ್ ಆಫ್ ದಿ ಪವರ್ ಆಫ್ ಇಂಡೆಕ್ಸ್, ಪವರ್ ರೆಪ್ರೆಸೆಂಟೆಡ್ ಬೈ ಇಂಡೆಕ್ಸ್ ಆ್ಯಂಡ್ ದಿ ಆಲ್ಫಾಬೆಟ್ ಆರ್ಡರ್, ಈ ಆರ್ಡರ್ನಲ್ಲಿ ಬರೆಯೋ ಶಿಸ್ತು ಬೆಳೆಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು, ಲೆಕ್ಕ ಸರಿಯಾಗಿ ಮಾಡೋದಕ್ಕೆ. ಸೊ ಯಾವಾಗಲೂ ಈ ಥರ ಹೆಂಗೆ ಇದ್ರೂ ಕೂಡ ಆಮೇಲೆ ನಾವು ಬರಿಬೇಕಾದ್ರೆ ಫೈನಲ್ ಆನ್ಸರ್ ಬರಿಬೇಕಾದ್ರೆ ಸೇಮ್ ಆರ್ಡರ್ನಲ್ಲಿ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಎಕ್ಸ್ ವೈ ಕ್ಯೂಬ್ ಅನ್ನೋದು ಬೇಸ್ ಆಯಿತು. ಇದಕ್ಕೆ ನ್ಯೂಮರೇಟರ್ ಪವರ್ ಮೈನಸ್ ಡಿನಾಮಿನೇಟರ್ ಪವರ್. ಓಕೆ, ಸೊ ಇಲ್ಲೂ ಅಷ್ಟೇ ಏನಿದು ಟರ್ಮ್ಸ್ ಆಫ್ ದಿ ಸೇಮ್ ಬೇಸ್. ಇಟ್ಸ್ ಸರಿಯಾಗಿ ಬರ್ಬೋಣ. ಟರ್ಮ್ಸ್ ಆಫ್ ದಿ ಸೇಮ್ terms of the terms of the same base, terms of the same base ಅಂತ. ಸೊ ಈ ರೂಲ್ಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಇನ್ನೊಂದು ಇಂಪಾರ್ಟೆಂಟ್ ರೂಲ್ನು ನಾವು ತಿಳ್ಕೊಂಡಿರ್ಬೇಕು. ದಿಸ್ ಈಸ್ ರೈಸಿಂಗ್ ದಿ ಪವರ್ ಆಫ್ ಎ ಪವರ್ ಟರ್ಮ್. ಎ ಟು ದಿ ಪವರ್ ಆಫ್ ಎಮ್ ಇದೆ, ಅದೇ ಒಂದು ಪವರ್ ಟರ್ಮು. ಅಗೈನ್ ರೈಸ್ ದಿಸ್ ಟು ದಿ ಪವರ್ ಆಫ್ this to another power. So then these two will become product powers. So this will become a to the power of mn, a to the power of mn. This is third rule. ಇಲ್ಲಿ ಬೇಸ್ ಏನು ಸೇಮ್ ಬೇಸ್ ಏನು ಇತ್ತು, ರೈಸ್ ಟು ದಿ ಪವರ್ ಆಫ್ ಎಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಕರಾಲರಿ ಎ ಟು ದಿ ಪವರ್ ಆಫ್ ಕರಾಲರಿ 1, ಇಲ್ಲಿ ನೋಡಿ, ಇಲ್ಲಿ ಎ ಟು ದಿ ಪವರ್ ಆಫ್ ಎಮ್ ಟು ದಿ ಪವರ್ ಆಫ್ ಎನ್ ಟು ದಿ ಪವರ್ ಆಫ್ ಪಿ ಇತ್ತು ಅಂತಂದ್ರೆ ದಿಸ್ ಬಿಕಮ್ಸ್ ಎ ಟು ದಿ ಪವರ್ ಆಫ್ ಎಮ್ ಎನ್ ಪಿ. ಎಷ್ಟು ಬೇಕಾದ್ರೂ ಹಿಂಗೆ ಪವರ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕರಾಲರಿನಲ್ಲಿ ಸ್ವಲ್ಪ ಕರಾಲರಿ ಅಂತಂತಂದ್ರೆ ಒಂದು ರೂಲ್ ಬಂದ್ಮೇಲೆ ಆ ರೂಲನ್ನ ನಾವು ಅಪ್ಲೈ ಮಾಡಿದ್ರೆ ಎಷ್ಟು ಥರ ಎಕ್ಸ್ಟೆಂಡ್ ಮಾಡ್ಬೋದು ಆ ರೂಲ್ನ ಅಂತ, ಅವೆಲ್ಲ ಕರಾಲರೀಸು. ಈಗ ನೋಡಿ, ಇಲ್ಲಿ ಎ ಟು ದಿ ಪವರ್ ಆಫ್ ಎಮ್, ಇದಕ್ಕೆ ಸಪೋಸ್ ಐ ರೈಸ್ ಇಟ್ ಟು ದಿ ಪವರ್ ಆಫ್ ರೆಸಿಪ್ರೋಕಲ್ ಪವರ್ ಅಂತ, ಯಾವಾಗಲೂ 1/, ಅಂತ ಬರೆದ್ರೆ ಅವಾಗ ಅದು ರೆಸಿಪ್ರೋಕಲ್ ಆಫ್ ಎನ್ ಅಂತ ಹೇಳಿ, ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ. ಬರೀ ಎನ್ ಬರೆದಾಗ ನ್ಯೂಮರೇಟರ್ ಎನ್ನು, ಡಿನಾಮಿನೇಟರ್ 1 ಅಂತಿದೆ ಅಂತ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ನ ಇಂಟರ್ಚೇಂಜ್ ಮಾಡಿದ್ರೆ ದೆನ್ ದಟ್ ಈಸ್ ರೆಸಿಪ್ರೋಕಲ್ ಆಫ್ ದಿ ಒರಿಜಿನಲ್ ನಂಬರ್. ಸೊ ಇಲ್ಲಿ ಏನು ಮಾಡಿದ್ವಿ, ಡಿನಾಮಿನೇಟರ್ 1 ನ್ಯೂಮರೇಟರ್ ತೊಗೊಂಡೋದ್ವಿ, ನ್ಯೂಮರೇಟರ್ ಎನ್ನ ಡಿನಾಮಿನೇಟರ್ ತಂದಿದ್ವಿ. ಆವಾಗ ಏನಾಗುತ್ತೆ, ಎಮ್ ಇಂಟು 1/n ಆಯಿತು. ಸೊ ಎ ಟು ದಿ ಪವರ್ ಆಫ್
m/n ಅಂತ ಆಯ್ತು. ಓಕೆ, ಸೊ ಈ ಎಲ್ಲ ಇಂಪಾರ್ಟೆಂಟ್ ರೂಲ್ಸ್ಗಳನ್ನ ನಾವು ಕೇರ್ಫುಲ್ ಆಗಿ ತಿಳ್ಕೊಂಡಿರ್ಬೇಕು. ಈ ಪವರ್ ರೂಲ್ ಉಪಯೋಗಿಸ್ಬಿಟ್ರೆ ನಾವು a⁴ = 1 ಅಂತ ಪ್ರೂವ್ ಮಾಡ್ಬೋದು. ಆಮೇಲೆ ಸ್ಕ್ವೇರ್ ರೂಟ್ ಆಫ್ a² = a ಅಂತೆಲ್ಲ ಪ್ರೂವ್ ಮಾಡ್ಬೋದು. ಈ ಥರದ್ದೆಲ್ಲ ಟರ್ಮ್ಸು ಭಾಳ ಯೂಸ್ಫುಲ್ ಆಗ್ತದೆ. ಸೊ ಈ 3 ರೂಲ್ಗಳನ್ನ ನಾವು ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಬೇಕು. ಸೊ ಈ ರೂಲ್ಸ್ ಉಪಯೋಗಿಸ್ಕೊಂಡು ಲೆಟ್ ಅಸ್ ಸ್ಟಾರ್ಟ್ ಲರ್ನಿಂಗ್ ದಿ ಡಿವಿಷನ್ ಆಫ್ the algebraic expressions. Okay, so numerical examples ivaga. Examples of division. ಸೊ ಇದು ಸುಮಾರಷ್ಟು ಲೆಕ್ಕ ಕಲ್ತ್ಕೋಬೇಕಾಗುತ್ತೆ. ಒಂದೇ ದಿವಸದಲ್ಲಿ ಮೋಸ್ಟ್ಲಿ ಎಲ್ಲ ಥರದ ಲೆಕ್ಕನ ತೋರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಈ ಡಿವಿಷನ್ ಇಂದ ವಿ ವಿಲ್ ಬಿ ಏಬಲ್ ಟು ಗೋ ಟು ದಿ ನೆಕ್ಸ್ಟ್ ಐಡೆಂಟಿಟೀಸ್ ಬಂದಿದ್ದು ಈಕ್ವೇಷನ್ಸ್ನ ಸಾಲ್ವ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಸೊ ಐ ಥಿಂಕ್ ಲೆಟ್ ಮಿ ಸಿ ಎಷ್ಟು ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ನೋಡಿಕೊಂಡು ಇನ್ನೊಂದು ಕ್ಲಾಸ್ ಬೇಕಾದ್ರೆ ಮಾಡೋಣ. ಈಗ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಡಿವಿಷನ್ ಅಲ್ಲಿ ಲೆಟ್ ಅಸ್ ಟೇಕ್ half a³ x² yc divided by 4 ax y³ c² ಅಂತ ಇದೆ ಅಂತ ಇಟ್ಕೊಂಡು. ಸೊ ಇದು ಒಂದು ಟರ್ಮು, ಇದು ಒಂದು ಟರ್ಮು, ಇಲ್ಲಿ ಮೈನಸ್ ಹಾಕೋಣ. ಸೊ ಏನೇನಿದೆ ಇವಾಗ, ಪ್ಲಸ್ ಇದೆ, ಇಲ್ಲಿ ನ್ಯೂಮರಿಕಲ್ ಕೋಎಫಿಷಿಯಂಟ್ ಹಾಫ್ ಇದೆ, 3 ವೇರಿಯೇಬಲ್ಗಳಿದೆ, ಎ ಎಕ್ಸ್ ವೈ ಸಿ 4 ವೇರಿಯೇಬಲ್ಗಳಿದೆ. ಇದರಲ್ಲಿ a³ ಇದೆ, x² ಇದೆ, y ಇದೆ, c ಇದೆ. ಇಲ್ಲಿ ax ಇದೆ, y³ ಇದೆ, c² ಇದೆ. ಓಕೆ, ಸೊ ಇವಾಗ ನಮ್ಗೆ ಏನ್ ಮಾಡಬೇಕು, ನಾವು ಸೇಮ್ ಬೇಸ್ಗಳನ್ನು ಹುಡುಕೋದು, ಅದರದ್ದು ಇಂಡೆಕ್ಸ್ ಲಾಸ್ ಉಪಯೋಗಿಸಿ ಬರೆಯೋದು. ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ಹೇಗೆ ವಿ ಆಲ್ವೇಸ್ ಪರ್ಫಾರ್ಮ್ multiplication on each element wise of the term. So ಈ half a³ x² y c plus minus ಇವನ್ನೆಲ್ಲ ಎಲಿಮೆಂಟ್ಸ್ ಆಫ್ ದಿ ಟರ್ಮ್ ಅಂತ ಕರಿತೀವಿ. ಸೊ ವಿ ಶುಡ್ ಆಲ್ವೇಸ್ ಪರ್ಫಾರ್ಮ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಎಲಿಮೆಂಟ್ ವೈಸ್, ಎಲಿಮೆಂಟ್ ಬೈ ಎಲಿಮೆಂಟ್ ಮಾಡಬೇಕು. ಸೊ ಈಗೇನು ಮಾಡ್ಬೇಕು, ನನಗೆ ಇವಾಗ ಫಸ್ಟು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಬರ್ಕೊಳ್ಳೋಣ. ಹಾಫ್ a³ x² yc divided by minus 4 ax y³ c² ಅಂತ ಹೇಳಿ. ಓಕೆ, ಓಕೆ, ಈ ಥರ ಬರ್ಕೊಳ್ಳೋಣ. ಇದನ್ನ ಫಸ್ಟ್ ಏನ್ ಮಾಡ್ಕೊಳ್ಳೋದು ನೋಡಿ, ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇದೆ, ಇದು ಒಂದು ಟರ್ಮ್, ಒಂದು ಎಲಿಮೆಂಟ್ ಡಿವಿಷನ್ ಆಯ್ತು. ನೆಕ್ಸ್ಟ್ ಹಾಫ್ ಡಿವೈಡೆಡ್ ಬೈ 4 ಇದೆ, ಇದು ಒಂದು ಟರ್ಮ್. ನೆಕ್ಸ್ಟ್ ಏನಿದೆ, a³ ಬೈ a ಇದೆ, ಎಲಿಮೆಂಟ್ ಬೈ ಎಲಿಮೆಂಟ್. ನೆಕ್ಸ್ಟ್ ಏನಿದೆ, x² ಬೈ x ಅಂತಿದೆ. ನೆಕ್ಸ್ಟ್ ಏನಿದೆ, y ಬೈ y³ ಅಂತಿದೆ. ಇದು ಫಸ್ಟ್ ಲೆಕ್ಕ ಆದ್ರಿಂದ ಎಲ್ಲ ಸ್ಟೆಪ್ ಗೊತ್ತಾಗಿದ್ರೆ ಆಮೇಲೆ ನೀವು ಇದೆಲ್ಲ ಬರ್ಕೊಳ್ದಿರ ಸುಮ್ಮನೆ ಮೆಂಟಲ್ ಇದ್ರೊಳಗಡೆಗೆ ಮಾಡ್ಬೋದು. ಈ ಪ್ರತಿಯೊಂದು ಬ್ರಾಕೆಟ್ 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 ಹಾಕಿದ್ರೆ ಈಚ್ ಆಫ್ ದೀಸ್ ಎಲಿಮೆಂಟ್ಸ್ ಆರ್ ಕ್ರಿಯೇಟಿಂಗ್ ಎ ಮಲ್ಟಿಪಲ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ರೂಲ್ಸ್ ಪ್ರಕಾರ ಮೈನಸ್. ಓಕೆ, ಹಾಫ್ ಡಿವೈಡೆಡ್ ಬೈ 4 ಅಂತಂದ್ರೆ ಹಾಫ್ ಡಿವಿಷನ್ ಇಂಟು ಮಾಡಿದ್ರೆ ಏನಾಗುತ್ತೆ, ರೆಸಿಪ್ರೋಕಲ್ ಬರಿಬೇಕು ನಾನು. ಸೊ ಡಿವಿಷನ್ ಇಂಟು ಮಾಡಿದಾಗ ಏನಾಗುತ್ತೆ, ಅದು ರೆಸಿಪ್ರೋಕಲ್ ಆಗುತ್ತೆ. ಸೊ ಅಲ್ಲಿಗೆ ಏನು ಬಂತು ನನಗೆ,
ಮೈನಸ್ 1/8 ಅಂತ ಬರ್ತು. ಸೊ ಮೈನಸ್ 1 ಇಂಟು 1/8 ಅಂತ ಆಯ್ತು, ಅಲ್ಲಿಗೆ ಅದು ಪ್ರಾಡಕ್ಟ್ ಆಯ್ತು. ನೆಕ್ಸ್ಟ್ ಎ ಕ್ಯೂಬ್ ಬೈ ಎ ಅಂತಂತಂದ್ರೆ ಎ ಕ್ಯೂಬ್ ಬೈ ಎ ಈಕ್ವಲ್ಸ್ ಇಂಡೆಕ್ಸ್ ಲಾ ಹಾಕಿದ್ರೆ ನನಗೆ ನ್ಯೂಮರೇಟರ್ ಇಂಡೆಕ್ಸ್ ಮೈನಸ್ ಡಿನಾಮಿನೇಟರ್ ಇಂಡೆಕ್ಸ್ ವಿಚ್ ಈಸ್ ಎ ಸ್ಕ್ವೇರ್ಡ್ ಅಂತ. ಸೊ ಸೆಕೆಂಡ್ ಟರ್ಮು ಮತ್ತೆ ಪ್ರಾಡಕ್ಟ್ ಬರೆಯೋ ಹಂಗೆ ಬರ್ತಾ ಇದೆ ನನಗೆ, ಬಿಕಾಸ್ ಆಲ್ಜಿಬ್ರಾಯಿಕ್ ಟರ್ಮ್ ಫೈನಲಿ ಈಸ್ ಎ ಮಲ್ಟಿಪಲ್ ಆಫ್ ದಿ factors which are sine, numerical coefficient and all the variables. Next x squared by x ಅಂತಂತಂದ್ರೆ x to the power of 2 minus 1 x ಆಗುತ್ತೆ. ಈಗ ನೋಡಿ ನೆಕ್ಸ್ಟ್ y by y cube ಅಂತಂತಂದ್ರೆ ಏನಾಯ್ತು, y to the power of numerator ಪವರ್ 1 ಏನು ಪವರ್ ಬರಿದೆ ಹೋದ್ರೆ ಏನು ಪವರ್ 1 ಅಂತ, ಕೋಎಫಿಷಿಯಂಟು 1 ಅಂತ. ಸೊ ಯಾವಾಗ್ಲೂ 1 ಅನ್ನೋದು ಬರೆಯೋದಿಲ್ಲ ಪ್ರತಿ ಸಲ ನಾವು, ಅದು ಇಟ್ಸ್ ಅಂಡರ್ಸ್ಟುಡ್ ತರ. ನೆಕ್ಸ್ಟ್ ಮೈನಸ್ ದಿ ಇಂಡೆಕ್ಸ್ ಆಫ್ ದಿ ಡಿನಾಮಿನೇಟರ್. ಸೊ 1 ಮೈನಸ್ 3 ಅದರಿಂದ ಏನು ಬಂತು, y to the power of ಮೈನಸ್ 2 ಅಂತ ಬಂತು, y to the power of ಮೈನಸ್ 2 ಅಂತ ಬಂತು. x ಸ್ಕ್ವೇರ್ಡ್ ಬೈ x ಅಂದ್ರೆ x to the power of 2 ಮೈನಸ್ 1, ಸಾರಿ ಅದಾಯ್ತಲ್ಲ ಆಗ್ಲೇ. ನೆಕ್ಸ್ಟ್ ಸಿ ಡಿವೈಡೆಡ್ ಬೈ ಸಿ ಸ್ಕ್ವೇರ್ಡ್ ಅಂತಂದ್ರೆ ನ್ಯೂಮರೇಟರ್ 1 ಡಿನಾಮಿನೇಟರ್ 2 ಇರುತ್ತೆ. ಸೊ ಆದ್ರಿಂದ ಏನು ಬಂತು 1 ಮೈನಸ್ 2, ಸೊ ಸಿ ಟು ದಿ ಪವರ್ ಮೈನಸ್ 1 ಅಂತ ಹೇಳಿ. ಸೊ ಈ ನೆಗೆಟಿವ್ ಪವರ್ ಇರೋದೆಲ್ಲ ಏನಾಗಿದೆ ಅವೆಲ್ಲ ಯು ಕ್ಯಾನ್ ಸೆಂಡ್ ದೆಮ್ ಟು ಡಿನಾಮಿನೇಟರ್, ಬಿಕಾಸ್ ಈಗ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ ಎನ್ ಅಂತಂತಂದ್ರೆ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ ಹೇಳಿ. ಯಾಕಂತಂದ್ರೆ 1 ಅಂತಂದ್ರೆ ನೋಡಿ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ ಎನ್ ಈಕ್ವಲ್ಸ್ 1 ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್. ಯಾಕೆ ಅಂದ್ರೆ 1 ಅಂದ್ರೆ ಎಕ್ಸ್ ಟು ದಿ ಪವರ್ ಆಫ್ 0 ಡಿವೈಡೆಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 0 ಮೈನಸ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ ಎನ್. ಆಕ್ಚುಲಿ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್ ಎಲ್ಲ ಪ್ರೂವ್ ಮಾಡಿ ನಾವು ಎಕ್ಸ್ ಟು ದಿ ಪವರ್ ಆಫ್ 0 ಈಸ್ ಈಕ್ವಲ್ ಟು 1 ಅಂತ ಮಾಡಿರ್ತೀವಿ. ಎಕ್ಸ್ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಎನ್ ಅಂತ ಮಾಡಿದಾಗ ಇಫ್ ಎಮ್ ಈಸ್ ಈಕ್ವಲ್ ಟು ಎನ್, ಎಮ್ ಮೈನಸ್ ಎನ್ ಬಿಕಮ್ಸ್ 0 ಅಂತೇಳಿ ಅದನ್ನು ಪ್ರೂವ್ ಮಾಡಿರ್ತೀವಿ. ಅದನ್ನು ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಸೊ ಇದನ್ನು ನಾವು ಫೈನಲ್ ಉತ್ತರ ಹೆಂಗೆ ಬರೀಬೇಕು, ದೇರ್ ಫಾರ್ ಫೈನಲ್ ಆನ್ಸರ್ ಈಸ್ ಮೈನಸ್ 1. ನ್ಯೂಮರೇಟರ್ನಲ್ಲಿ ಇರೋದೆಲ್ಲ ಯಾರು ಇದಾರಲ್ಲ ಅವ್ರನ್ನ ಹಾಗೇನೆ ಉಳಿಸ್ಕೊಳ್ಳೋದು. 1 ಅನ್ನೋದು ನ್ಯೂಮರೇಟರ್ನಲ್ಲಿ ಇದೆ, 1 ಬರೆಯೋದು ಬೇಕಾಗಿಲ್ಲ. ಎ ಸ್ಕ್ವೇರ್ಡ್ ಎಕ್ಸ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ಡ್ ಸಿ ಅಂತ ಬಂತು. ಸರಿ 8 ಒಂದಿದೆ ಇಲ್ಲಿ, 8 ವೈ ಸ್ಕ್ವೇರ್ಡ್ ಸಿ. ಸೊ ನೋಡಿ ಇಲ್ಲಿ ನ್ಯೂಮರೇಟರ್ನಲ್ಲಿ ಡಿನಾಮಿನೇಟರ್ನಲ್ಲಿ ವಿ ಹ್ಯಾವ್ distributed the terms. So now by division I have got a new term which is minus 1 by 8 a squared by c x by y squared itara term. So we now have a simple answer like this. Okay, so let us solve another problem. 3 by 8 x cubed a squared y to the power of 1 by 3 z to the power of 2 by 5 divided by 6 by say 7 a z to the power of 1 by 5 y to the power of 2 by 3 x ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ನಾವು ದಿ ವೇರಿಯಬಲ್ಸ್ ಎಕ್ಸ್ ಅಂಡ್ ಪಿ ಅಂತನೂ ಒಂದು ಟರ್ಮ್ ಸೇರಿಸೋಣ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ನಲ್ಲಿ ದೇರ್ ಆರ್ 4 ವೇರಿಯಬಲ್ಸ್, ಸೆಕೆಂಡ್ ಟರ್ಮ್ ನಲ್ಲಿ ದೇರ್ ಆರ್ 5 ವೇರಿಯಬಲ್ಸ್. ಎಷ್ಟಾರ ಇರಲಿ ನಮಗೇನು ತೊಂದರೆ ಇಲ್ಲ. ಇಲ್ಲಿ ಪಿ ವೇರಿಯಬಲ್ ಫಸ್ಟ್ ಟರ್ಮ್ ಅಲ್ಲಿ ಇಲ್ಲ ಅಂದ್ರೆ ಅದು ಪಿ ಟು ದಿ ಪವರ್ ಆಫ್ 0 ಇದೆ ಅಂತ ಲೆಕ್ಕ ಅಷ್ಟೇ. ಓಕೆ, ದಟ್ಸ್ ನೋ ಪ್ರಾಬ್ಲಮ್. ದೇರ್ ಫಾರ್ ನೌ ವಿ ವಿಲ್ write it in our conventional form
minus 3 by 8 x squared x ಆದ್ಮೇಲೆ y to the power of 1 by 3. ಇದನ್ನ ಒಂದು ಬೆಟರ್ ಒಂದು ಆರ್ಡರ್ನಲ್ಲಿ ಬರ್ಕೊಂಡ್ರೆ ಬೆಟರು. ಆಲ್ಫಾಬೆಟ್ ಆರ್ಡರ್ನಲ್ಲಿ ಬರ್ಕೊಳ್ಳೋಣ. a squared x cubed y to the power of 1 by 3 z to the power of 2 by 5 divided by 6 by 7 a x ಸಾರಿ a ಆದ್ಮೇಲೆ ಎಕ್ಸ್ ವೈ ಝೆಡ್ ಮುಂಚೆ ಏನ್ ಬರುತ್ತೆ p x y to the power of 2 by 3 then z to the power of 1 by 5 ಈ ತರ ಇದೆ ಅಂತ ಇಟ್ಕೊಂಡು. Therefore this now is equal to minus divided by plus 3 by 8 divided by 6 by 7 a squared by a 1 by p ಅಂತ ಬರ್ಕೊಳ್ತೀನಿ. p gal ಮೇನ್ ಇಲ್ಲ, p to the power of 0 ಅಂತಂದ್ರೆ 1 by p. ನೆಕ್ಸ್ಟ್ y to the power of 1 by 3 divided by y to the power of 2 by 3 ಬರ್ಕೊತೀನಿ. ಸೊ ಎಲ್ಲ ಎಲಿಮೆಂಟ್ ಬೈ ಎಲಿಮೆಂಟ್ ಮಾಡೋದನ್ನ ಮೈಂಡಲ್ಲಿ ಇಟ್ಕೋಬೇಕು. z to the power of 2 by 5 divided by z to the power of 1 by 5 ಈ ತರ. So now we will start writing the answer by performing. So minus divided by plus ಅಂತಂದ್ರೆ ಏನು ಅಂತ ಹೇಳಿದೀನಿ, ಮೈನಸ್. ಅನ್ಲೈಕ್ ಟರ್ಮ್ಸ್ ಡಿವಿಷನ್ ರಿಸಲ್ಟ್ಸ್ ಇನ್ ಮೈನಸ್. ಈ ಕಡೆಗೆ ಒಂದು ಗೀಟ್ ಹಾಕೊಂಡು ಅಲ್ಲೆಲ್ಲ ರಫ್ ವರ್ಕ್ ಮಾಡ್ಕೊಳ್ಳೋದು. ಸೊ 3 by 8 ಈಗಲೇ ಡಿವೈಡೆಡ್ ಬೈ 6 by 7 ಅನ್ನೋದನ್ನ ನಾವು ಏನು ಮಾಡ್ಬೋದು, ಇಂಟು 7 by 6 ಅಂತ ಮಾಡ್ಬೋದು. 3 2 6. ಸೊ ದಿಸ್ ಬಿಕಮ್ಸ್ 7 by 16. ಸೊ 7 by 16 ಅಂತ ಬರ್ಕೊಳ್ಳೋದು. ಓಕೆ. ನೆಕ್ಸ್ಟ್ ಎ ಸ್ಕ್ವೇರ್ಡ್ ಬೈ ಎ ಮಾಡಿದ್ರೆ ಏನು ಬರುತ್ತೆ, ನನಗೆ ಎ ಬರುತ್ತೆ. 1 by p ಮಾಡಿದ್ರೆ ಏನು ಬರುತ್ತೆ, ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇಲ್ಲಿ ಈ ಥರನೇ ಬರ್ಕೊಳ್ಳೋದು. ಇಲ್ಲಿ ಎ ಡಿವೈಡೆಡ್ ಬೈ ನ್ಯೂಮರೇಟರ್ ಥರನೇ ಹಾಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆಗೆ ಪಿ ಬರ್ಕೊಳ್ಳೋದು. 1 by p ಇದೆ. ನೆಕ್ಸ್ಟ್ y to the power of 1 by 3 minus 2 by 3 ಆಗುತ್ತೆ. ಸೊ 1 by 3 minus 2 by 3ಗೆ LCM 3. ಸೊ 1 minus 2 ಆಯಿತು. ಸೊ minus 1 by 3 ಬಂತು. ಸೊ ದಿಸ್ ಈಸ್ ಈಕ್ವಲ್ ಟು y to the power of minus 1 by 3 equals y to the power of 1 by y to the power of 1 by 3 ಅಂತಾನೆ ಮಾಡ್ಕೊಂಡ್ಬಿಟ್ರೆ ನನಗೆ ಡಿನಾಮಿನೇಟರ್ನಲ್ಲೇ y to the power of 1 by 3 ಬರ್ಕೊಂಡ್ಬಿಡೋದು ಸ್ಟ್ರೈಟ್ ಆಗಿ. ನೆಕ್ಸ್ಟ್ ಎಕ್ಸೇ ಬರ್ದಿಲ್ಲ ನಾನು ಇಲ್ಲಿ, ಸಾರಿ. ಎಕ್ಸ್ ಕ್ಯೂಬ್ಡ್ ಬೈ ಎಕ್ಸ್ ಒಂದು ಬರಿಬೇಕಾಗಿತ್ತು ನಾನು. ಎಕ್ಸ್ ಕ್ಯೂಬ್ಡ್ ಬೈ ಎಕ್ಸ್ ಇದೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಬರುತ್ತೆ. ಎಕ್ಸ್ ಕ್ಯೂಬ್ಡ್ ಬೈ ಎಕ್ಸ್ ಅಂತಂದ್ರೆ 3 - 1 ಎಕ್ಸ್ ಸ್ಕ್ವೇರ್ಡ್. ಸಾರಿ, ಅದೊಂದು ಟರ್ಮ್ ಮಿಸ್ ಆಗೋಗ್ಬಿಟ್ಟಿದೆ. ಇದೊಂದು ಟರ್ಮ್ ಮಿಸ್ ಆಗಿದೆ. ಓಕೆ, ದೆನ್ ಎಕ್ಸ್ ಸ್ಕ್ವೇರ್ಡ್ ಆಯಿತು. ನೆಕ್ಸ್ಟ್ ಝೆಡ್ ಟು ದಿ ಪವರ್ ಆಫ್ 2 by 5 minus 1 by 5. ಸೊ ಮತ್ತೆ ಇಲ್ಲಿ 5 LCM 2 minus 1. ಸೊ 1 by 5 ಬರುತ್ತೆ. ಸೊ ಝೆಡ್ ಟು ದಿ ಪವರ್ ಆಫ್ 1 by 5 ಅಂತ ಬಂತು. ಸೊ ಎಕ್ಸ್ ಸ್ಕ್ವೇರ್ಡ್ ವೈ ಆದಮೇಲೆ ಇಲ್ಲಿ ಏನು ಬರುತ್ತೆ, ನೆಕ್ಸ್ಟು y to the power of 1 by 3 z to the power of 1 by 5.
So this will be minus 7ax squared z to the power of 1 by 5 divided by 16p y to the power of 1 by 3 ಅಂತ ಹೇಳ್ಬಿಟ್ಟು we will be able to keep it. Okay. So this is a very simple kind of a exercise. ಈ ಥರ ಒಂದೇ ಟರ್ಮ್ ಇದ್ರೆ ಹೇಗೆ ಮಾಡೋದು ಅಂತ. ಸೊ ಒಂದು ಟರ್ಮ್ನಲ್ಲಿನೇ ಐ ಜಸ್ಟ್ ವಾಂಟೆಡ್ ಟು ಶೋ some slightly larger problem so that the division depends on keeping in mind division element by element. So sign is one element, numerical coefficient is an element, and all the variables are an element. Arrange them with the same variable group for division and then use the index law. Okay. And then negative powers, what you get, you put them in the denominator. Positive powers, you put them in the numerator. That is how you will be able to get the final form of the algebraic term. ಈಗ ನೋಡಿ ಡಿವಿಷನ್ ಮಾಡಿದಾಗ ನಮಗೆ algebraic term is looking like a fraction because there is a term in the numerator and there is a term in the denominator. So division results in fractions, whereas multiplication ಮಾಡಿದಾಗ ನಮ್ಗೆ ಏನು ಬರ್ತಾ ಇತ್ತು ಅಂದರೆ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿ ಬರೀ ನ್ಯೂಮರೇಟರ್ನೇ ಮಲ್ಟಿಪ್ಲೈ ಮಾಡ್ದಂಗೆ ಥರ ಆಗ್ತಿತ್ತು, ಇಲ್ಲ ಬರೀ ಡಿನಾಮಿನೇಟರ್ ಮಾಡ್ತು. ಸೊ ಒಂದು larger algebraic term ಬರ್ತಾ ಇತ್ತು, ಕೂಡ್ತಾ ಇದ್ವಿ. Okay, fine. So now let us try to extend it to division of an algebraic expression by a term. So example 3. Divide 3x cubed plus 2x squared minus 3 by 15x cubed ನೈನ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 3 ಬೈ 3x ಅಂತ ಹಾಕೋಣ. ಸೊ ಇಲ್ಲೇನಿದೆ ಇವಾಗ, ಈ ಡಿವಿಷನ್ ಮಾಡಬೇಕಾದ್ರೆ ನ್ಯೂಮರೇಟರ್ನಲ್ಲಿ ಇರೋದನ್ನ ಡಿವಿಡೆಂಡ್ ಅಂತ ಕರಿತೀವಿ, ಯಾವುದರಿಂದ ಡಿವೈಡ್ ಮಾಡ್ತೀವೋ ಅದನ್ನ ಡಿವಿಸರ್ ಅಂತ ಕರಿತೀವಿ. ಈ ಡಿವಿಷನ್ ಮಾಡಿ ಡಿವಿಸರ್ ಇಂದ ಡಿವೈಡ್ ಮಾಡಾದ್ಮೇಲೆ ಏನ್ ಬರುತ್ತಲ್ಲ ಅದನ್ನ ನಾವು ಕೋಶೆಂಟ್ ಅಂತ ಕರಿತೀವಿ. ಓಕೆ, ಸಿ ಫಾರ್ ಎಕ್ಸಾಂಪಲ್, if 9 is divided by 3, we get 3. So ಇದು ಡಿವಿಡೆಂಡ್, ಇದು ಡಿವಿಸರ್, ಇದು ಕೋಶೆಂಟ್. ದೇರ್ಫೋರ್ ಯಾವಾಗಲೂ ಜ್ಞಾಪಕ ಏನು ಇಟ್ಕೊಂಡಿರ್ಬೇಕು ಅಂತಂದ್ರೆ ಡಿವಿಡೆಂಡ್ ಈಕ್ವಲ್ಸ್ ಡಿವಿಸರ್ ಇಂಟು ಕೋಶೆಂಟ್. ಯಾವಾಗಲೂ ಡಿವಿಸರ್ ಇಂಟು ಕೋಶೆಂಟ್. ಅದೇ ಫಾರ್ ಎಕ್ಸಾಂಪಲ್ ಇದು 10/3 ಆಗ್ಬಿಡ್ತಿತ್ತು ಅಂತ ಇಟ್ಕೊಳ್ಳಿ. ನಮ್ಗೇನಾಗ್ತಿತ್ತು, ಈ 10 ಡಿವೈಡ್ ಮಾಡಿದ್ರೆ 3ರಿಂದ 3 3 9 ಅಂತ ಆಗ್ಬಿಟ್ಟು 1 ಅಂತ ಉಳಿತಿತ್ತು. 10 9 ಕಳೆದ್ರೆ ಅವಾಗ ನೋಡಿ ಏನಾಗ್ತಿತ್ತು, ಇದು ಡಿವಿಡೆಂಡು, ಇದು ಕೋಶೆಂಟು, ಇದು ಡಿವಿಸರು, ಇದು ರಿಮೈಂಡರ್. ಸೊ ಅರ್ಥಮೆಟಿಕ್ಸ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಷ್ಟೇ. ಇವಾಗ ಇದು ರಿಮೈಂಡರ್. ಸೊ ಇವಾಗ ಏನಾಗಿತ್ತು ಇಲ್ಲಿ ನೋಡಿ, ಇವಾಗ ಆ ಡಿವಿಡೆಂಡ್ ನನಗೆ ಬರ್ಬೇಕಾದ್ರೆ ಏನೇನು ಮಾಡಬೇಕು, ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವಿಸರ್ ಇಂಟು ಕೋಶೆಂಟ್. ಆವಾಗ 3 3 9 ಬರುತ್ತೆ ನನಗೆ. ಡಿವಿಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್ ಅಂತ ಬರುತ್ತೆ. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ವೆನ್ ಯು ಡಿವೈಡ್ ಸಮಥಿಂಗ್ ಬೈ in the algebraic terms also. So
ಈ ರಿಮೈಂಡರ್ 0 ಆದಾಗ ಎಕ್ಸಾಕ್ಟ್ ಡಿವಿಷನ್ ಆಗುತ್ತೆ. ಡಿವಿಸರ್ ಎಕ್ಸಾಕ್ಟ್ಲಿ ಡಿವೈಡ್ಸ್ ದಿ ಡಿವಿಡೆಂಡ್ ಅಂತ ಬರುತ್ತೆ. ಎಕ್ಸಾಕ್ಟ್ ಡಿವಿಷನ್ ಆಗದೆ ಹೋದ್ರೆ ರಿಮೈಂಡರ್ ಬರುತ್ತೆ. ಸೊ ನಾವು ಡಿವೈಡ್ ಮಾಡಾದ್ಮೇಲೆ ಬರಿಬೇಕು, ಕೋಶೆಂಟು ಬರಿಬೇಕು, ರಿಮೈಂಡರ್ ಎಷ್ಟು ಅಂತಲೂ ಬರಿಬೇಕು. ಸೊ ದಿಸ್ ಯು ಶುಡ್ ಕೀಪ್ ಇನ್ ಅವರ್ ಮೈಂಡ್. ಈಗ ನೋಡಿ ಇಲ್ಲಿ ಇವಾಗ ವೆನ್ ದೇರ್ ಆರ್ ಟರ್ಮ್ಸ್ ಟು ಬಿ ಡಿವೈಡೆಡ್ ಬೈ ಒನ್ ಸಿಂಗಲ್ ಆಲ್ಜಿಬ್ರಾಯಿಕ್ ಟರ್ಮ್, ಯು ಡಿವೈಡ್ ಈಚ್ ಆಫ್ ದೆಮ್ ಬೈ ದಿ ಗಿವನ್ ಡಿವಿಸರ್. ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಇವಾಗ ಜಸ್ಟ್ ಹೌ ಟು ಅಂಡರ್ಸ್ಟ್ಯಾಂಡ್ ಅಂತ ಅನ್ನೋದಕ್ಕೆ ಇವಾಗ ನೋಡಿ 8 + 6 + 14 ಡಿವೈಡೆಡ್ ಬೈ 2 ಅಂತಿದೆ ಅಂತ ಇಟ್ಕೊಳ್ಳೋಣ. ಈ ಥರ ಬರೆದಾಗ ನಿಮಗೆ ನಂಬರ್ ಅಂಕಿ ಬರೆದಾಗ ಏನು ಅನ್ಸುತ್ತೆ, ಓ ಇದು LCM ಥರನೇ ಆಯಿತು. ದಿಸ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ 8/2 ಇದ್ದು ಪ್ಲಸ್ 6/2 ಇದ್ದು ಪ್ಲಸ್ 14/2 ಇದ್ದಿದ್ದರೆ 2 LCM ಆಗಿಬಿಟ್ಟು ಬರಿತಿದ್ವಿ. ಸೊ ಬೇಸಿಕಲಿ ವೆನ್ ಯು ಆರ್ ಡಿವೈಡಿಂಗ್ ಇನ್ ದಿ ಡಿನಾಮಿನೇಟರ್, it appears as though it is like an LCM. That means finally to perform division, you divide each term by the divisor. ಅಂಕಿನಲ್ಲಿ ಪರವಾಗಿಲ್ಲ, ಡೈರೆಕ್ಟಾಗಿ ನಾನು 14, 14 28, 28/2 ಅಂತಂದ್ರೆ 14 ಬಂದ್ಬಿಡುತ್ತೆ. ಇಲ್ಲಾಂದರೆ 2 4 8, 2 3 6, 2 7 14 ಅಂತ ಹೇಳಿ ಕೂಡಿದ್ರೆ 14 ಬರುತ್ತೆ. ಹಂಗಾರು ಮಾಡ್ಬೋದು, ಹಿಂಗಾರು. ಆಲ್ಜಿಬ್ರಾದಲ್ಲಿ ಸಿನ್ಸ್ ದೇರ್ ಆರ್ ನೋ ಡೆಫಿನೆಟ್ ವ್ಯಾಲ್ಯೂಸ್, we use this principle and then perform and then add the terms. So similarly 15x cubed plus 9x squared minus 3 divided by 3x ಅಂತಂದ್ರೆ divide each term by 3x ಅಂತ ಅರ್ಥ, plus 9x squared by 3x minus 3/3x. ಓಕೆ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಈಗ ಪ್ರತಿ ಟರ್ಮ್ನು ನಾವು ಮೇಲೆ ಮಾಡೋದಲ್ಲ, ಪರ್ಫಾರ್ಮ್ ಮಾಡೋದಲ್ಲ, ಅದೇ ಥರನೇ ಮಲ್ಟಿಪ್ಲೈ ಮಾಡೋದು, ಡಿವೈಡ್ ಮಾಡೋದು. ಸೊ ಅದು ಮಾಡಿದ್ರೆ ಏನು ಬರುತ್ತೆ, ಪ್ಲಸ್ ಬೈ ಪ್ಲಸ್ ಪ್ಲಸ್ ಬರುತ್ತೆ ಫಸ್ಟ್ ಟರ್ಮಲ್ಲಿ. 15/3 ವಿಲ್ ಗಿವ್ ಮಿ 5. x cubed by x will give me x to the power of 3 minus 1 x squared ಅಂತ ಆಯ್ತು. ನೆಕ್ಸ್ಟ್ ಅಲ್ಲಿ ಏನು ಟರ್ಮ್ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ನ್ಯೂಮರೇಟರ್ಲಿ ಪ್ಲಸ್ ಇದೆ, ಡಿನಾಮಿನೇಟರ್ಲಿ ಪ್ಲಸ್ ಇದೆ, ಅದರಿಂದ ಡಿವಿಷನ್ ವಿಲ್ ಗಿವ್ ಮಿ ಪ್ಲಸ್ 3 3 9. ದಿ ಡಿವಿಷನ್ ಆಫ್ ದಿ ನ್ಯೂಮರಿಕಲ್ ಟರ್ಮ್ 3. ಎಕ್ಸ್ ಸ್ಕ್ವೇರ್ಡ್ ಬೈ ಎಕ್ಸ್ ಅಂತಂದ್ರೆ x to the power of 2 minus 1 x ಅಂತ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಇದೆ. ಸೊ ನ್ಯೂಮರೇಟರ್ಗೆ ಮೈನಸ್ಸು, ಡಿನಾಮಿನೇಟರ್ಗೆ ಪ್ಲಸ್ ಆಗುತ್ತೆ. ಸೊ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂದರೆ ಮೈನಸ್ ಕೊಡುತ್ತೆ ನನಗೆ. 3/3 ಹೋಗುತ್ತೆ, 1/x ಉಳಿಯುತ್ತೆ. ಸೊ ಐ ಗೆಟ್ ಎ quotient. This is what? Quotient. ಇದು ಡಿವಿಸರ್, ಇದು ಡಿವಿಡೆಂಡ್. ಸೊ ಇಲ್ಲೇ ನಾವು ವಿ ಶುಡ್ ಲರ್ನ್ ಟು ಚೆಕ್. ಏನು ಚೆಕ್ಕು, ಈ ರೂಲ್ಸ್ ಬರ್ತಿದ್ನಲ್ಲ, ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವಿಸರ್ ಇಂಟು ಕೋಶೆಂಟ್. ದೇರ್ ಫಾರ್ ಈಗ ನೋಡಿ, ಇಲ್ಲಿ ಡಿವಿಸರ್ ಇಂಟು ಕೋಶೆಂಟ್ ಮಾಡಿದ್ರೆ ನನಗೆ 3x ಇಂಟು 5x ಸ್ಕ್ವೇರ್ಡ್ ಪ್ಲಸ್ 3x ಮೈನಸ್ 1/x ಮಾಡಿದ್ರೆ ಏನು ಬರುತ್ತೆ ನೋಡಿ, ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 5 15. ಈಗ ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, again multiply each element. Sign multiplication gives me plus, numerical multiplication gives me 15. x into x squared ಅಂದ್ರೆ ಇಂಡೆಕ್ಸ್ ಲಾ, x to the power of 1 into x squared ಅಂದ್ರೆ 1 + 2 x cubed ಅಂತ ಆಯ್ತು. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಟರ್ಮ್ ಬೈ ಟರ್ಮ್, ದಿಸ್ ಈಸ್ ನೋನ್ ಆಸ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳಿ. ಸೊ you are multiplying by one single term, an algebraic expression, you are using distributive law. You will multiply all the terms. ಸೊ ಇಲ್ಲಿ 3 3 9, x into x x squared. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 3x ಇಂಟು 1/x ಅಂತಂದರೆ ಯು ಪರ್ಫಾರ್ಮ್ ಡಿವಿಷನ್ ಆಪರೇಷನ್. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್
3 ಅಂತ ಬರುತ್ತೆ. Therefore, this is equal to dividend. Therefore, your quotient is answer is right ಅಂತ ಹೇಳಿ. That is check. Answer is correct. That is how you check. You should know the procedure and then you should be able to sort of do it. So now let me take a problem from some book. Let me take problem from a book. Okay. Divide this is from the standard Holland Stevens book. Divide minus 2a to the power of 5 x cubed by plus 7 by 2 a to the power of 4 x to the power of 4 by 7 by 3 a cubed x ಅಂತ ಇದೆ. ಸೊ ನಾನು ಈಗ ಹೇಗೆ ಬರ್ಕೊಳ್ತೀನಿ ಇದನ್ನ? I will now write it as minus 2a to the power of 5 x cubed plus 7 by 2 a to the power of 4 x to the power of 4 divided by 7 by 3 a cubed x anta. Okay. So now again we will perform term by term. Minus 2 a to the power of 5 x cubed by 7 by 3 a cubed x plus 7 by 2 a to the power of 4 x to the power of 4. ನೋಡಿ, ನಾನು ಏನೇನು ಹೆಂಗೆ ಬರ್ಕೋತಾ ಇದ್ದೀನಿ ಆ ಥರನೇ ಬರ್ಕೊಳ್ಳೋದನ್ನು ಕಲಿಬೇಕು. ಹೇಳ್ತೀನಿ ಏನು ಥರ ಬರಿತಾ ಇದ್ದೀನಿ ಅಂಥೇಳಿ. ಈಗ ನೋಡಿ, ಇಲ್ಲಿ ನ್ಯೂಮರೇಟರ್ನಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟು ಫ್ರಾಕ್ಷನ್ ಇದೆ, ಆಲ್ಜಿಬ್ರೈಕ್ ವೇರಿಯೇಬಲ್ಸ್ ಇದೆ. ಇದನ್ನು ಬರ್ಕೊಳ್ಳೋದಕ್ಕೆ ಕೇರ್ಫುಲ್ಲಾಗಿ ಕರೆಕ್ಟಾಗಿ ಬರ್ಕೋಬೇಕು. ನೋಡಿ, ಇಲ್ಲಿ ಒಂದು ಮೇನ್ ಡಿವಿಸರು ಇದೇನಿದು, ಡಿವಿಷನ್ ಎಕ್ಸರ್ಸೈಸ್ ಪರ್ಫಾರ್ಮ್ ಮಾಡೋದಕ್ಕೆ ಈ ದೊಡ್ಡ ಡಿವಿಷನ್ ಇಂದ ಬರ್ಕೊಂಡಿರೋ ಡಿವಿಸರು. ನ್ಯೂಮರೇಟರ್ಲಿರೋ ಫಸ್ಟ್ ಟರ್ಮ್ ಬರ್ಕೋಬೇಕಾದ್ರೆ ಅಲ್ಲಿ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಒಂದು ಫ್ರಾಕ್ಷನ್ ಇದೆ, ಸೊ ಅದಕ್ಕೂ ಒಂದು ಡಿವಿಸರ್ ಬರುತ್ತೆ. ಸೊ ಅಲ್ಲಿ ಸ್ಮಾಲ್ 7/2 ಅಂತ ಬರ್ಕೊಂಡ್ರೆ ಈ ಡಿವಿಸರ್ ಲೈನಿಗೆ ಸರಿಗೆ a to the power of 4 x to the power of 4 ಕರೆಕ್ಟಾಗಿ ಬರಬೇಕು. ಅದೇ ಥರ ಕರೆಕ್ಟಾಗಿ ಬರ್ಕೋಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದೆ, ಇಲ್ಲಿ ನ್ಯೂಮರೇಟರ್ನಲ್ಲಿ ಫ್ರಾಕ್ಷನ್ ಟರ್ಮ್ ಇಲ್ಲ, ಕೋಎಫಿಷಿಯೆಂಟ್ -2, ಅದ್ರ ಪಕ್ಕನೇ a to the power of 5 x cubed ಬರ್ತದೆ. ಆದರೆ ಕೆಳಗಡೆಗೆ 7/3 ಅಂತ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಬಂತು, ಈ ಡಿವಿಸರ್ ಲೈನಿಗೆ ಸರಿಗೆ a cubed x ಅಂತ ಬರ್ತದೆ. ಈ ಲೆಕ್ಕ ಆಲ್ಜಿಬ್ರಾ ಮ್ಯಾಥಮೆಟಿಕ್ಸ್ ಎಲ್ಲದರಲ್ಲೂ ಈ ಥರ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇದನ್ನ 7/3 ಅಂತ ಬರೆದ್ಬಿಟ್ಟು ಪಕ್ಕದಲ್ಲಿ 7/3 a cubed x ಅಂತ ಬರೆದ್ಬಿಟ್ರೆ a cubed x ಎಲ್ಲೋ ಡಿನಾಮಿನೇಟರ್ಗೆ ಹೋದಂಗೆ ಆಗ್ಬಿಡುತ್ತೆ, ಲೆಕ್ಕ ಎಲ್ಲ ತಪ್ಪಾಗ್ಬಿಡುತ್ತೆ. ಸೊ ವಿ ಶುಡ್ ಲರ್ನ್ ಟು ಕರೆಕ್ಟ್ಲಿ ರೈಟ್ in the correct position so that its position importance is not lost. Position importance ಅಂದ್ರೆ ಈ ತರ ಡಿವಿಷನ್ ಎಲ್ಲ ಮಾಡ್ಬೇಕಾದ್ರೆ ಫ್ರಾಕ್ಷನ್ ಟರ್ಮ್ಸ್ ಬಂದಾಗ ಯಾವ್ದು ನ್ಯೂಮರೇಟರ್ ಇದೆಯೋ ಅದು ನ್ಯೂಮರೇಟರ್ಲೇ ಇರಬೇಕು, ಯಾವ್ದು ಡಿನಾಮಿನೇಟರ್ ಇದೆಯೋ ಅದು ಯಾವ್ದು ಡಿನಾಮಿನೇಟರ್ಲೇ ಇರಬೇಕು. ಬರೀ ನ್ಯೂಮರೇಟರ್ ಇರೋ ಟರ್ಮು ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಫ್ರಾಕ್ಷನ್ ಇದ್ದಾಗ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಫ್ರಾಕ್ಷನ್ ಲೈನ್ ಅಥವಾ ಫ್ರಾಕ್ಷನ್ ಬಾರ್ ಅಂತ ಏನು ಕರಿತೀವಿ, ಅದಕ್ಕೆ ಸರಿಯಾಗಿ ಸೆಂಟರ್ಗೆ ಬರೋ ಹಾಗೆ ಈ ಆಲ್ಫಾಬೆಟ್ಸ್ ವೇರಿಯೇಬಲ್ನ ಬರ್ಕೋಬೇಕು. ಓಕೆ, ಸೊ ದಿಸ್ ಈಸ್ ಒನ್ ಇಂಪಾರ್ಟೆಂಟ್ ಸ್ಕಿಲ್, ಡಿಸಿಪ್ಲಿನ್ ಯು ಹ್ಯಾವ್ ಟು ಡೆವಲಪ್. ಈಗ ನೋಡಿ, ಇವಾಗ ಟರ್ಮ್ ಬೈ ಟರ್ಮ್ ಬಂದಾಗ ಫಸ್ಟು ಈ ಕಡೆಗೆ ರಫ್ ವರ್ಕ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಟರ್ಮ್ನಲ್ಲಿ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಅಂತಿದೆ, ಆದ್ರಿಂದ ಸೈನ್ ಏನು ಬರುತ್ತೆ ನನಗೆ ಮೈನಸ್. ನೆಕ್ಸ್ಟು 2 ಡಿವೈಡೆಡ್ ಬೈ 7/3 ಅಂತಿದೆ. ಡಿವೈಡೆಡ್ ಬೈ 7/3 ಅಂತಂದ್ರೆ ಏನು ಮಾಡ್ಬೋದು, ಮಲ್ಟಿಪ್ಲೈಡ್ ಬೈ ಅಂತ ಮಾಡ್ಕೋಬೋದು. ಸೊ 2 ಡಿವೈಡೆಡ್ ಬೈ 7/3
is nothing but 2 into its reciprocal, which is 3 by 7 ಅಂತ ಹೇಳಿ. So now this becomes 6 by 7. So 6 by 7 ಅಂತ ಇದನ್ನ ಬರ್ಕೊಳ್ತೀನಿ. ನೆಕ್ಸ್ಟ್ a to the power of 5 by a cubed ಅಂತಂದ್ರೆ a to the power of 5 minus 3, which is a squared. ಸೊ ಇನ್ ನೆಕ್ಸ್ಟ್ ಎಲ್ಲ ಏನ್ ಮಾಡ್ಬೇಕು ನೀವು, ಎ ಬೇಸ್ ನೋಡ್ಬಿಟ್ಟು ನ್ಯೂಮರೇಟರ್ ಡಿನಾಮಿನೇಟರ್ ಪವರ್ ನೋಡ್ತಾ ಇರಲ್ಲ, 5 ಮೈನಸ್ 3 2 ಅಂತ ಬರ್ಕೊಳ್ಳೋದು, ಎ ಸ್ಕ್ವೇರ್ಡ್ ಅಂತ ಬರೆಯೋದು. ಹಾಗೇನೆ ಇಲ್ಲಿ ಎಕ್ಸ್ ಕ್ಯೂಬ್ಡ್ ಎಕ್ಸ್ ಇದೆ, 3 ಮೈನಸ್ 1 2 ಎಕ್ಸ್ ಸ್ಕ್ವೇರ್ಡ್ ಅಂತ ಬರ್ಕೊಳ್ಳೋದು. So first term has given me a quotient of minus 6 by 7 a squared x squared. So one term of the quotient I have got. Next, ಇಲ್ಲಿ plus divided by plus ಇದೆ, therefore plus ಬರುತ್ತೆ. Next ಏನಿದೆ, 7 by 2 divided by 7 by 3 ಇದೆ. ಅಂದ್ರೆ ಏನದು, 7 by 2 into 3 by 7 ಆಗುತ್ತೆ. So this becomes now 3 by 2. Therefore, this has become numerical coefficient of 3 by 2. ಇಲ್ಲಿ ನೋಡಿ ಎಲ್ಲಿ ಬರಿತಾ ಇದ್ದೀನಿ, ಈ ಟರ್ಮ್ದು ಪ್ಲಸ್ ನ ನ್ಯೂಮರಿಕಲ್ ಕೋಎಫಿಷಿಯಂಟ್ ಫ್ರಾಕ್ಷನ್ ಬಾರ್ ಎಲ್ಲಿದೆಯೋ ಆ ಲೈನಿಗೆ ಸರಿಯಾಗಿ ಬರಿತಾ ಇದೀವಿ. ಈ ಮೈನಸ್ ಪ್ಲಸ್ ಎಲ್ಲ ಟರ್ಮ್ ಟು ಟರ್ಮ್ ಕೂಡ್ಬೇಕಾದ್ರೆ ಆ ಥರ ಪ್ಲಸ್ ಮೈನಸ್ ಕರೆಕ್ಟಾಗಿ ಬರೀಬೇಕು. ಈಗ a to the power of 4 divided by a cube ಅಂತಂದ್ರೆ ಸುಮ್ಮನೆ ನ್ಯೂಮರೇಟರ್ ಪವರ್ ಅಲ್ಲಿ ಡಿನಾಮಿನೇಟರ್ ಪವರ್ನ ಕಳೆಯೋದು, 4 ಮೈನಸ್ 3 1, therefore a. x to the power of 4 divided by x ಅಂತಂತಂದ್ರೆ 4 ಮೈನಸ್ 1 3, x to the power of 4 ಅಂದ್ರೆ x cubed. ಇದು ಉತ್ತರ. Okay, so you have now learned how to divide. ಇದು ಒಂದೇ ಎಕ್ಸ್ಪ್ರೆಷನ್ ಇರಬೇಕು ಅಂತೇನಿಲ್ಲ, ಯು ಕ್ಯಾನ್ ಹ್ಯಾವ್ ಈವನ್ ಮೋರ್ ದ್ಯಾನ್ ಒನ್ ಟರ್ಮ್. ಇದರಲ್ಲಿ 8 ಟರ್ಮ್ ಇದ್ದು ಡಿವೈಡೆಡ್ ಬೈ 1 ಟರ್ಮ್ ಅಂದ್ರೂ ಪ್ರತಿಯೊಂದು 8 ಟರ್ಮನ್ನು ಡಿವೈಡ್ ಮಾಡೋದು ಅಷ್ಟೇ ನಾನು. ಓಕೆ, ಸೊ ಡಿಯರ್ ಫ್ರೆಂಡ್ಸ್, ಐ ವಿಲ್ ಜಸ್ಟ್ ರಿವೈಸ್ ವಾಟ್ ಐ ಹ್ಯಾವ್ ಡನ್. ಯು ಹ್ಯಾವ್ ಟು perform the multiplication and division operations. You should remember all these rules of signs and index laws. So like signs, division and multiplication result in plus. Okay, unlike sign, multiplication and division result in minus. When you are finding product of terms of the same basis raised to different power, the product of same base raised to different power is equal to base raised to the power of sum of the indices. Similarly, when you are performing division, it will be this base raised to the power of difference between the index of numerator and denominator, indices of numerator and denominator. So the base can be just one single alphabet, or it can be an algebraic term itself. It can be an entire algebraic term. Okay, so ಇದರಲ್ಲಿ ಇನ್ನೂ ಒಂದು ನಾನು ಬರಿಬೋದಿತ್ತು. ದಿಸ್ can be represented as x to the power of m minus n into y cubed to the power of m minus n, which is equal to x to the power of m minus n into y to the power of, ಇಲ್ಲಿ ನೋಡಿ a to the power of m whole to the power of n ಅಂದ್ರೆ a to the power of mn ಅಂತ ಹೇಳಿದ್ನಲ್ಲ, ಆ ರೂಲ್ ಉಪಯೋಗಿಸಿದ್ರೆ this becomes 3 into m minus n. So this is using this rule. Okay, so the index laws also is a very powerful important rule set in algebraic simplification, algebraic term mathematical operations. So ಈ ಥರದ್ದು ಇದ್ರೊಳಗಡೆಗೆ what I have also told you is division involves division of the elements, element wise division. Element of a term will be a sign, a numerical coefficient if it is there. If it is not there, 1 is the numerical coefficient. Then different variables raised to the power. So group them according to the same base powers and then apply index law and then perform the operation. Okay, so dear friends, I will send a practice sheet. I had sent a practice sheet in the last class. ಮುಂಚಿನ ಕ್ಲಾಸ್ ಅಲ್ಲಿ ಕಳಿಸಿದ್ದೆ, ಒಂದು ಚೆನ್ನಾಗಿ ತಿಳ್ಕೊಳ್ಳಿ.
ನೀವು ಸ್ಪೋರ್ಟ್ಸ್, ಕ್ರಿಕೆಟ್ ಯಾವುದೇ ಫೀಲ್ಡ್ಗೆ ಹೋಗಿ ನೀವು ಒಳ್ಳೆ ಕಾಂಪಿಟೆಂಟ್ ಆಗಬೇಕಾದ್ರೆ ಪ್ರಾಕ್ಟೀಸ್. ಒಬ್ಬ ಬ್ಯಾಟ್ಸ್ಮನ್ನು ಶಾಟ್ಸ್ ಹೊಡೆಯೋದಕ್ಕೆ ಬಾಲ್ ಹಾಕಿಸ್ಕೊಂಡು ಬೆಳಗಿಂದ ಸಂಜೆ ತನಕ 1000 ಬಾಲು, 2000 ಬಾಲು, 1 ತಿಂಗಳು, 2 ತಿಂಗಳು, 1 ವರ್ಷ ಅಂತ ಆಡಿ ಆಡ್ತಾ ಇದ್ರೆ ಮೈಂಡ್ಗೆ ಹೋಗಿ ಮ್ಯಾಚ್ಗೆ ಹೋದಾಗ ಶಾಟ್ಸ್ ಹೊಡೆಯಕ್ಕೆ ಬರುತ್ತೆ. ಹಾಗೇನೆ ಒಬ್ಬ ಬೌಲರು ಒಂದೇ ಕಡೆ ಕಾಯಿನಿಟ್ಟು ಅಂತಾರಲ್ಲ, ಹಾಗೆ ಬಾಲ್ ಹಾಕಿ ಎಸೆದು ಕೈಗೂ ಮಸಲ್ಗೆಲ್ಲ ಶಕ್ತಿ ಬಂದು ಬಾಲ್ ಎಲ್ಲಿ ಹಾಕಬೇಕು ಅಲ್ಲೇ ಹಾಕೋ ಪರ್ಫೆಕ್ಷನ್ ಹೆಂಗೆ ಬರುತ್ತೋ ಆ ಥರ ಸ್ಕಿಲ್ ಸೆಟ್ ಇದ್ದಂಗೆ ಮ್ಯಾಥಮ್ಯಾಟಿಕ್ಸ್ನಲ್ಲೆಲ್ಲ ನಾವು ಪ್ರಾಬ್ಲಮ್ಸ್ ಹಾಕ್ಕೊಂಡು ಸಾಲ್ವ್ ಮಾಡಿ ಆನ್ಸರ್ ಚೆಕ್ ಮಾಡಿದ್ರೆ ಗುಣಿಸೋದು, ಭಾಗಿಸೋದು, ಕೂಡೋದು, ಕಳೆಯೋದು ರಿಫ್ಲೆಕ್ಸ್ ಆಗಿ ಅದು ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಆಗ್ಬೋದು, ಏನಾರು ಆಗ್ಬೋದು. ಸೊ ಆಲ್ಜಿಬ್ರಾದಲ್ಲಿ ಏನಿದೆ ನೋಡಿ, ಇವಾಗ ಆಲ್ಜಿಬ್ರಾ ಕಲಿತಾ ಇದ್ದಾಗ ಅರಿಥಮೆಟಿಕ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ತಾ ಬರುತ್ತೆ. ಕೂಡೋದು, ಕಳೆಯೋದು, ಪ್ರೊಸೀಜರ್ಸ್ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟು ಕ್ಲಿಯರ್ ಬರುತ್ತೆ. ಹಾಗೆ ಆಲ್ಜಿಬ್ರಾ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಲ್ಲಿ ಕ್ಯಾಲ್ಕುಲಸ್ ಅದಕ್ಕೆಲ್ಲ ಹೋದಾಗ ಆಲ್ಜಿಬ್ರಾ ಚೆನ್ನಾಗಿ ಬಂದ್ಬಿಟ್ರೆ ಕ್ಯಾಲ್ಕುಲಸ್ ಆಪರೇಷನ್ಸ್ ನೆಕ್ಸ್ಟು ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಕ್ಯಾಲ್ಕುಲಸ್ ಆಪರೇಷನ್ಸ್ ಮಾಡ್ತಾ ಇದ್ದಾಗ ಆಲ್ಜಿಬ್ರಾ ಇನ್ನೂ ಜಾಸ್ತಿ ಕರೆಕ್ಟಾಗಿ ಬರುತ್ತೆ. ಸೊ ಆದ್ದರಿಂದ ನಾನು ಕೊಟ್ಟಿರೋ ಪ್ರಾಕ್ಟೀಸ್ ಪ್ರಾಬ್ಲಮ್ಸು ನಿಮ್ಮ ಅನುಕೂಲಕ್ಕೆ, ನಿಮ್ಮ ಉಪಯೋಗಕ್ಕೆ, ನಿಮ್ಮ ಇಂಟ್ರೆಸ್ಟಿಂದ ನೀವು ಎಲ್ಲ ಲೆಕ್ಕ ಸಾಲ್ವ್ ಮಾಡಿದ್ರೆ ನಿಮಗೆ ಬರುತ್ತೆ. ಇಲ್ಲದ್ರೆ ನಾ ಲೆಕ್ಕ ಸಾಲ್ವ್ ಮಾಡಿ ನನಗೆ ಲೆಕ್ಕ ಮಾಡೋಕ್ಕೆ ಬರುತ್ತೆ, ನಿಮಗೆ ಲೆಕ್ಕ ಮಾಡೋದನ್ನು ನೋಡೋಕ್ಕೆ ಬರುತ್ತೆ ಅಷ್ಟೇ, ನಿಮಗೆ ಲೆಕ್ಕ ಮಾಡೋಕ್ಕೆ ಬರಲ್ಲ. ಸೊ ನೀವು ಲೆಕ್ಕ ನಾನು ಏನು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ ಅದನ್ನು ಕೂತ್ಕೊಂಡು ಟೈಮ್ ಸಿಕ್ಕಾಗ ಅಂತ ಮಾಡಿದ್ರೆ ಟೈಮ್ ಸಿಗಲ್ಲ ನಿಮಗೆ. ಅದಕ್ಕೋಸ್ಕರ ಟೈಮ್ನ ನೀವು ಜನ್ರೇಟ್ ಮಾಡ್ಕೋಬೇಕು. ಟೈಮ್ನ ಯಾವಾಗ ಜನ್ರೇಟ್ ಮಾಡ್ತೀರಾ ಅಂತಂದರೆ ನೀವು ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟರೆ, ನೀವು ಯಾವುದೇ ಒಂದು ಕೆಲಸ ಯಾವಾಗ ಮಾಡ್ತೀರಾ ನಿಮ್ಗೆ ಆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬಂದರೆ, ಸೊ ಲೆಕ್ಕ ಕಲಿಯೋ ಇಂಟ್ರೆಸ್ಟ್ನ ಬೆಳೆಸ್ಕೋಬೇಕು. ನಿಮ್ಗೆ ಇಂಟ್ರೆಸ್ಟ್ ಬರ್ಸೋಕ್ಕೋಸ್ಕರ ನಾವು ಆದಷ್ಟು ಬೇಸಿಕ್ಸ್ ಎಲ್ಲ ಹೇಳ್ಕೊಟ್ಟು ಲೆಕ್ಕ ಮಾಡೋದಕ್ಕೆ ಹೆದರ್ಕೋಬೇಕಾಗಿಲ್ಲ, ಪ್ರೊಸೀಜರ್ ಇದು ಅಂತ ಹೇಳ್ಕೊಡ್ತೀವಿ. ನೀವು ಮಾಡಿ ನಿಮಗೆ ಆನ್ಸರ್ ಬಂದಮೇಲೆ ಧೈರ್ಯ ಬರುತ್ತೆ. ಸೊ ಲೆಕ್ಕ ನೀವು ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಮ್ಮ. ಡೌಟ್ಸ್ ಇದ್ರೆ ಅವತ್ತಿನ ಥರನೇ ಕಳಿಸ್ಲಿ, ನಾನು ಆಮೇಲೆ ಕ್ಲಾರಿಫೈ ಮಾಡಿ.